ಲಂಚ್ ಟೈಮಿಗೆ ಎಷ್ಟಾಗಿದೆ ಅಂತ ಇನ್ನೂ ಗೊತ್ತಾಗ್ಲಿಲ್ವಾ ಮಿಸ್ಟರ್ ತೇಜಸ್ವಿ ಸೂರ್ಯ ಅವರೇ? ಅಟ್ಲೀಸ್ಟ್ ಇದೆಲ್ಲ ನಿಮ್ಮದು ಚುನಾವಣೆ ಗಿಮ್ಮಿಕ್ ಆಗಿತ್ತು ಅಂತ ಆದರೂ ಒಪ್ಕೊಳ್ಳಿ. ಮಿಸ್ಟರ್ ತೇಜಸ್ವಿ ಸೂರ್ಯ ಅವರೇ, ಈಗ ಡಾಲರ್ ಎದುರು ರೂಪಾಯಿ ಮೌಲ್ಯ ಎಷ್ಟಿದೆ ಅಂತ ಗೊತ್ತಾ? ನಮಸ್ಕಾರ, ADIN.comಗೆ ಸ್ವಾಗತ. ನಾನು ಸಪನಾ. ಹಣಕಾಸಿಗೆ ಸಂಬಂಧಿಸಿದಂತೆ ಈಗಿನ ದಿನಗಳು ಭಾರತದ ಇತಿಹಾಸದಲ್ಲಿ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುತ್ತೆ. ಹಲವು ವರ್ಷಗಳಿಂದ ನಿರಂತರವಾಗಿ ಕುಸಿತಾ ಇರೋ ರೂಪಾಯಿ ಮೌಲ್ಯ ಇದೀಗ ಡಾಲರ್ ಎದುರು 94 ರೂಪಾಯಿಗೆ ಕುಸಿದಿದೆ. ಇಷ್ಟೊಂದು ಕನಿಷ್ಠ ಮಟ್ಟಕ್ಕೆ ಕುಸಿತಿರೋದು ಇದೇ ಮೊದಲು ಕೂಡ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಕೇವಲ ಆರ್ಥಿಕ ಅಂಕಿಅಂಶಗಳ ವಿಚಾರ ಅಲ್ಲ, ಅದು ಆಡಳಿತದ ವಿಶ್ವಾಸಾರ್ಹತೆ, ರಾಜಕೀಯ ಪ್ರಾಮಾಣಿಕತೆ ಮತ್ತು ಜನರು ಎಷ್ಟು ಜಾಗೃತರಾಗಿದ್ದಾರೆ ಅನ್ನೋದರ ಪರೀಕ್ಷೆ ಆಗಿದೆ. UPA ಸರ್ಕಾರದ ಅವಧಿಯಲ್ಲಿ ರೂಪಾಯಿ ಮೌಲ್ಯ ಕುಸಿದಾಗ ಅದನ್ನ ರಾಷ್ಟ್ರದ ಘನತೆ ಕುಸಿದಂತೆ ಬಿಂಬಿಸಿ ಬಿಜೆಪಿ ನಾಯಕರು ತೀವ್ರ ಟೀಕೆಯನ್ನ ಮಾಡಿದ್ರು. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೂಪಾಯಿ ಮೌಲ್ಯ ಕುಸಿತ ಆಗೋದಕ್ಕೆ ಆರ್ಥಿಕ ಕಾರಣಗಳಿಗಿಂತ ದೆಹಲಿಯಲ್ಲಿ ನಡೀತಾ ಇರೋ ಭ್ರಷ್ಟ ರಾಜಕೀಯವೇ ಮುಖ್ಯ ಕಾರಣ ಅಂತ ಆರೋಪ ಮಾಡಿದ್ರು. ಇನ್ನು ರೂಪಾಯಿ ICUನಲ್ಲಿದೆ ಅಥವಾ ಸಾವಿನ ಹಾಸಿಗೆಯ ಮೇಲಿದೆ ಅಂತ ಹೇಳ್ಕೊಂಡಿದ್ರು. ಪ್ರಧಾನಿ ಮನಮೋಹನ್ ಸಿಂಗ್ ಅವರ ವಯಸ್ಸಿಗೆ ರೂಪಾಯಿ ಮೌಲ್ಯ ಪೈಪೋಟಿ ನೀಡ್ತಾ ಇದೆ ಅಂತ ಟೀಕೆ ಮಾಡಿದ್ರು. ಇನ್ನು ಬಿಜೆಪಿ ನಾಯಕಿ ಸುಷ್ಮಾ ಸ್ವರಾಜ್ ಅವರು ರೂಪಾಯಿ ತನ್ನ ಮೌಲ್ಯವನ್ನ ಕಳೆದುಕೊಂಡಿದೆ ಮತ್ತು ಪ್ರಧಾನಿ ಮನಮೋಹನ್ ಸಿಂಗ್ ಅವರು ತಮ್ಮ ಗೌರವವನ್ನ ಕಳೆದುಕೊಂಡಿದ್ದಾರೆ ಅಂತ ಈ ಹಿಂದೆ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಸಂಸದ ತೇಜಸ್ವಿ ಸೂರ್ಯ ಅವರು 2013ರ ಆಗಸ್ಟ್ನಲ್ಲಿ UPA ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ನಾನು ಬೆಳಗಿನ ಜಾವದ ವಾಕಿಂಗ್ಗೆ ಹೊರಟಾಗ 63 ರೂಪಾಯಿ ಇತ್ತು. ಬೆಳಗಿನ ಉಪಹಾರದ ಸಮಯದಲ್ಲಿ ಅದು ಬಹುತೇಕ 64 ರೂಪಾಯಿಗೆ ತಲುಪಿತ್ತು. ಊಟದ ಹೊತ್ತಿಗೆ ಇನ್ನ ಎಷ್ಟಕ್ಕೆ ತಲುಪುತ್ತೋ ಅನ್ನೋದೇ ಗೊತ್ತಿಲ್ಲ ಅಂತ ಟೀಕೆ ಮಾಡಿ ಟ್ವೀಟ್ ಮಾಡಿದ್ರು. ರೂಪಾಯಿ ಕುಸಿತವನ್ನೇ ಅಸ್ತ್ರವನ್ನಾಗಿ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸಿದ್ರು. ರೂಪಾಯಿ ಕುಸಿತ ಅಂದರೆ ಸರ್ಕಾರದ ವೈಫಲ್ಯ ಎನ್ನುವ ಸಂದೇಶವನ್ನ ಜನಮನದಲ್ಲಿ ಆಳವಾಗಿ ಬಿತ್ತಿದ್ರು. 2013ರಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸ್ತಾನೆ 2014ರ ಚುನಾವಣೆಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ತಮ್ಮದೇ ಅಧಿಕಾರದ ಅವಧಿಯಲ್ಲಿ 63 ರೂಪಾಯಿ ಇದ್ದ ಈ ರೂಪಾಯಿ ಮೌಲ್ಯವನ್ನ 94ರ ಗಡಿ ದಾಟುವಂತೆ ಮಾಡಿದ್ದಾರೆ. ಈ ಬಗ್ಗೆ ಇವರು ಯಾರು ತುಟಿ ಬಿಚ್ಚುತ್ತಾ ಇಲ್ಲ. ಈಗ ದೇಶದ ಘನತೆ ಕುಸ್ತಿದೆಯಾ ಅಥವಾ ಕುಸ್ತಿಲ್ವಾ? ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ನಡೆದಿದೆ ಇದ್ರ ಬಗ್ಗೆ ಮೋದಿಯವರೇ ಹೇಳಬೇಕು. ಈಗ ಮೋದಿಯವರ ವಯಸ್ಸಿಗೆ ರೂಪಾಯಿ ಮೌಲ್ಯ ಏನಾದರೂ ಪೈಪೋಟಿಯನ್ನು ಕೊಡ್ತಾ ಇದೆಯಾ? ಈ ಬಗ್ಗೆನೂ ಮೋದಿಯವರೇ ಹೇಳಬೇಕು. ಚುನಾವಣೆಯ ಸಮಯದಲ್ಲಿ $1ಗೆ 1 ರೂಪಾಯಿ ಮೌಲ್ಯ ಬರುವಂತೆ ಮಾಡ್ತೀವಿ ಅಂತ ಬೊಬ್ಬೆ ಹೊಡಿತಾ ಇದ್ರು. ಇನ್ನು ಮೋದಿ ಭಕ್ತ ಅಂತೂ ಚಕ್ರವರ್ತಿ ಸೂಲಿಬೆಲೆ ಅವರು ಈ ಎಲ್ಲ ನಾಯಕರಿಗಿಂತ ಒಂದು ಹೆಜ್ಜೆ ಮುಂದೆ ಹೋದ ಮೋದಿ ಭಕ್ತ ಚಕ್ರವರ್ತಿ ಸೂಲಿಬೆಲೆ ಅವರು ಅಮೆರಿಕಾನೇ ಡಾಲರ್ ಕೊಟ್ಟು ರೂಪಾಯಿ ಖರೀದಿ ಮಾಡಬೇಕಾದ ಸಂದರ್ಭ ಬರುತ್ತೆ ಅಂತ ಈ ಹಿಂದೆ ಬೊಬ್ಬೆ ಹೊಡಿತಾ ಇದ್ರು. ಇದೀಗ ಇವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ, ಜೊತೆಗೆ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. 2022ರಲ್ಲಿ ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ 82.38ಕ್ಕೆ ಕುಸಿದಾಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರೂಪಾಯಿ ಮೌಲ್ಯ ಕುಸಿತಾ ಇಲ್ಲ, ಡಾಲರ್ ಬಲಗೊಳ್ತಾ ಇದೆ ಅಷ್ಟೇ ಅಂತ ಅವರು ಹೇಳಿದ್ರು. ರೂಪಾಯಿ ಮೌಲ್ಯ ಕುಸಿತವನ್ನು ಈ ಬಿಜೆಪಿ ನಾಯಕರು ಸಮರ್ಥನೆ ಮಾಡ್ಕೊಳ್ತಾರೆ ಅಂದ್ರೆ ಇದು ಎಂತಹ ವಿಚಿತ್ರ. 2018ರಲ್ಲಿ ಕೇಂದ್ರ ವಿತ್ತ ಸಚಿವರಾಗಿದ್ದ ಅರುಣ್ ಜೇಟ್ಲಿ ಅವರು ರೂಪಾಯಿ ಮೌಲ್ಯ ಉತ್ತಮವಾಗಿದೆ, ಬೇರೆ ರಾಷ್ಟ್ರಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಡಾಲರ್ ಮೌಲ್ಯ ಉತ್ತಮವಾಗಿದೆ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯೋದು ಸಾಮಾನ್ಯ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಮೋದಿ, ನಿರ್ಮಲಾ ಸೀತಾರಾಮನ್ ಹಾಗೂ ಅರುಣ್ ಜೇಟ್ಲಿ ಈ ಮೂವರ ಮಾತುಗಳಲ್ಲೇ ನಾವು ವಾಸ್ತವ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಈ ಹಿಂದೆ UPA ಸರ್ಕಾರದ ಅವಧಿಯಲ್ಲಿ ಟೀಕೆ ಮಾಡಿ ಒಬ್ಬರನ್ನ ಜರ್ದಿದ್ದ ಇವರುಗಳು ಈಗ ತಮ್ಮದೇ ಅಧಿಕಾರದ ಅವಧಿಯಲ್ಲಿ ಸಾರ್ವಕಾಲಿಕ ಕುಸಿತ ಕಂಡ್ರು ಅದರ ಸಮರ್ಥನೆಗೆ ಇಳಿತಾ ಇರೋದು ನಿಜಕ್ಕೂ ಕೂಡ ದುರಂತ ಅಲ್ವಾ? UPA ಅಧಿಕಾರಾವಧಿಯಲ್ಲಿ ಇದೇ ವಿಚಾರವನ್ನ ಪ್ರಬಲವಾಗಿ ಎತ್ತಿ ಹಿಡಿದಿದ್ದ ನರೇಂದ್ರ ಮೋದಿ ಅವರು ಈಗ ಈ ವಿಷಯದಲ್ಲಿ ಸುಮ್ಮನಿದ್ದಾರೆ, ಮೌನವಾಗಿದ್ದಾರೆ. ಯಾಕೆ? ಈ ಯಾಕೆ ಅನ್ನೋ ಪ್ರಶ್ನೆ ವಿರೋಧ ಪಕ್ಷಗಳಿಂದ ಇದೆ, ಹಾಗೇನೆ ಜನಸಾಮಾನ್ಯರಿಂದನೂ ಕೂಡ ಕೇಳಿ ಬರ್ತಾ ಇದೆ. ಇದೇ ರೀತಿಯಾಗಿ ಹಿಂದೆ ರೂಪಾಯಿ ಮೌಲ್ಯದ ದಿನನಿತ್ಯದ ಕುಸಿತದ ಬಗ್ಗೆ ವ್ಯಂಗ್ಯವಾಗಿ ಟೀಕೆ ಮಾಡ್ತಾ ಇದ್ದ ತೇಜಸ್ವಿ ಸೂರ್ಯ ಅವರ ಹೇಳಿಕೆಗಳು ಇದೀಗ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ.
ಎಕ್ಸ್ ಬಳಕೆದಾರರಾದ ರೋಷನ್ ರೈ ಅವರು ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ರೂಪಾಯಿ 63ರಲ್ಲಿದ್ದಾಗ ತುರ್ತು ನಿರ್ಗಮನ ತಜ್ಞ ತೇಜಸ್ವಿ ಸೂರ್ಯ ಅವರು ಚಿಂತಿತರಾಗಿದ್ದರು. ರೂಪಾಯಿ 93ರಲ್ಲಿದ್ದಾಗ ಈ ಏರಿಕೆಯನ್ನು ರಾಷ್ಟ್ರದ ಹೆಮ್ಮೆಯ ಕ್ಷಣ ಅಂತ ಕರೆಯುವ ಮೂಲಕ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ಮತ್ತೋರ್ವ ಬಳಕೆದಾರರಾದ ಗೋಲ್ಡನ್ ಐ ನಾನು ಈಗಷ್ಟೇ ಎಚ್ಚರಗೊಂಡು ನೋಡಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಈ ಹಿಂದೆ ರೂಪಾಯಿ ಕುಸಿತವನ್ನು ದೇಶದ ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ಮಾಡಿದವರು ಇಂದು 94ಕ್ಕೆ ರೂಪಾಯಿ ತಲುಪಿದ್ರೂ ಮೌನ ಆಗಿರೋದು ಯಾಕೆ? ಮಾಧ್ಯಮಗಳು ಈ ಗಂಭೀರ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ ಯಾಕೆ? ರೂಪಾಯಿ 94ಕ್ಕೆ ತಲುಪಿದ್ರೂ ಕೇಂದ್ರ ಸರ್ಕಾರ ಮತ್ತು ಮಾಧ್ಯಮಗಳು ಈ ವಿಷಯದ ಬಗ್ಗೆ ಮೌನವನ್ನು ತಾಳಿದಾವೆ. ಈ ಹಿಂದೆ ರಾಜಕೀಯ ಅಸ್ತ್ರ ಆಗಿದ್ದ ಈ ರೂಪಾಯಿ ಅನ್ನೋ ವಿಚಾರ ಈಗ ಬರೀ ಕೇವಲ ಅಂಕಿಅಂಶವಾಗಿ ಏನಾದರೂ ಉಳಿತಾ? ಈ ಹಿಂದೆ ಬೆಳಿಗ್ಗೆ ವಾಕಿಂಗ್ ಹೋಗೋಷ್ಟರಲ್ಲಿ ರೂಪಾಯಿ ಮೌಲ್ಯ ಕುಸಿಯುತ್ತೆ, ಉಪಹಾರಕ್ಕೆ ಬರುವಷ್ಟರಲ್ಲಿ ಮತ್ತಷ್ಟು ಕುಸಿಯುತ್ತೆ, ಇನ್ನು ಊಟದ ವೇಳೆ ಎಷ್ಟು ಕುಸಿಯುತ್ತೋ ಅಂತ ಟೀಕೆ ಮಾಡಿದ್ದ ತೇಜಸ್ವಿ ಸೂರ್ಯ ಅವರು ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತದ ಬಗ್ಗೆ ಬಹಳ ಚಿಂತೆಗೀಡಾಗಿದ್ರು. ಆದ್ರೀಗ ಈ ಹಿಂದೆ ಮಾಡಿದ ಚಿಂತನೆಯನ್ನ ಈಗ ಯಾಕೆ ತೇಜಸ್ವಿ ಸೂರ್ಯ ಅವರು ಮಾಡ್ತಾ ಇಲ್ಲ? ಈಗಿನ ಸ್ಥಿತಿಯಲ್ಲಿ ಯಾಕೆ ಅದೇ ತೀವ್ರತೆ ಕಾಣಿಸ್ತಾ ಇಲ್ಲ? 63ರ ಸುತ್ತಮುತ್ತ ಇದ್ದ ಕಾಲದಿಂದ ಈಗ 94ರ ಮಟ್ಟ ತಲುಪಿರೋದು ದೊಡ್ಡ ಬದಲಾವಣೆ. ಇಷ್ಟೊಂದು ಬದಲಾವಣೆ ಕಂಡ್ರು ತೇಜಸ್ವಿ ಸೂರ್ಯ ಅವರೇ ಸುಮ್ಮನೆ ಯಾಕಿದ್ದೀರಾ? ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಹಾಗಿದ್ರೆ ಇದೆಲ್ಲ ನಿಮ್ಮ ಚುನಾವಣೆ ಗಿಮಿಕ? ಅದನ್ನಾದರೂ ಒಪ್ಕೊಡಿ ಹೋಗಲಿ. ಪ್ರಶ್ನೆಗಳನ್ನು ಕೇಳ್ತಾ ಇರೋ ಜನರಿಗೆ ಉತ್ತರವನ್ನು ಕೊಡಲೇಬೇಕು, ಕೊಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.